ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಂಗಳವಾರ ಇವತ್ತು. ಮಂಗಳವಾರ ಬೆಳಗ್ಗೆಯಿಂದನೇ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಮಂಗಳವಾರ ವಾರ ಇರೋದ್ರಿಂದ ಬೆಳಗ್ಗೆನೇ ಮನೆ ಕ್ಲೀನಿಂಗ್ ಕೆಲಸನ ಹಿಡ್ಕೊಬಿಟ್ಟಿದ್ದೀನಿ. ಕಸಗಳೆಲ್ಲ ಹೊಡೆದು ನೆಲಗಳೆಲ್ಲ ಒರೆಸ್ಕೊಂಡು ಮನೆ ಕ್ಲೀನ್ ಆದಷ್ಟು ಮಾಡಿಕೊಂಡೆ. ನೀರಿನ್ನೂ ಬಿಟ್ಟಿರಲಿಲ್ಲ. ಅಷ್ಟರಲ್ಲಿ ನನ್ನ ತಂಗಿ ಮಗಳು ಕೂಡ ಎದ್ದು ಬ್ರಷ್ ಮಾಡ್ಕೋತೀನಿ ಅಂತ ಹೇಳಿ ಮಾಡ್ಕೊಳ್ತಿದ್ದಾಳೆ. ಹನ್ವಿಕಾನ ನಮ್ಮೂರಲ್ಲಿ ಬಿಟ್ಬಿಟ್ಟು ಜಾನುನ ನನ್ನ ಜೊತೆ ಕರ್ಕೊಬಂದೆ. ನಾನು ಜಾತ್ರೆ ಮುಗಿಸ್ಕೊಂಡು ಬರುವಾಗಲೇ ಜಾನುನ ನನ್ನ ಜೊತೆ ಕರ್ಕೊಂಡು ಬಂದೆ. ಜಾನು ನನ್ನ ತಂಗಿ ಮಗಳು, ಮೊದಲನೇ ಮಗಳು ಇವಳೇನೆ. ನೀರಿನ್ನೂ ಬಿಟ್ಟಿರಲಿಲ್ಲ. ಪಾತ್ರೆಗಳೆಲ್ಲ ತೊಳೆಯೋದಿತ್ತು. ಪಾತ್ರೆಗಳು, ಬಟ್ಟೆಗಳು ಕೂಡ ಇದೆ, ಬಟ್ಟೆನೂ ಕೂಡ ತೊಳೆಯಬೇಕು. ಅಷ್ಟರಲ್ಲಿ ಆದಷ್ಟು ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಮುಗಿಸ್ಕೊಂಡು ಅದಾದಮೇಲೆ ತಿಂಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡಿದೆ. ತಿಂಡಿಗೆ ಮೆಂತ್ಯ ಅನ್ನನ ಮಾಡೋಣ ಅಂತ ಹೇಳಿ ತಿಂಡಿ ಮಾಡಿಡ್ದೆ. ನನ್ನ ಜಾನು ಮುಖ ತೊಳ್ಕೊಂಡು ಎಲ್ಲ ರೆಡಿ ಆದಮೇಲೆ ಅವಳಿಗೆ ತಿಂಡಿ ಹಾಕ್ಕೊಟ್ಬಿಡೋಣ, ನೀರು ಬಿಡೋ ಅಷ್ಟರಲ್ಲಿ ಅವಳು ತಿಂಡಿ ಮುಗಿಸ್ಕೊಬಿಡಲಿ ಅಂತ ಹೇಳ್ಬಿಟ್ಟು ಅವಳಿಗೆ ತಿಂಡಿನ ಹಾಕ್ಕೊಡ್ತಾಯಿದ್ದೀನಿ. ನೋಡಿ, ತಿಂಡಿ ಮಾಡಿದ್ದೀನಿ, ಮೆಂತ್ಯ ಅನ್ನ. ಈ ರೆಸಿಪಿನೂ ಕೂಡ ಒಂದು ಸಲ ಶೇರ್ ಮಾಡ್ಕೊಳ್ತೀನಿ, ಮಾಡಿಲ್ಲ. ಹನ್ವಿಕಾ ಬಿಟ್ಟು ಬರೋದೇನೋ ಬಂದುಬಿಟ್ವಿ, ಆದರೆ ಇವಾಗ ಜಾನು ಇರೋದ್ರಿಂದ ನಾನು ಬರ್ತೀನಿ, ನಾನಿಲ್ಲಿರಲ್ಲ ಅಂತ ಹೇಳ್ತಾ ಇದ್ದಾಳೆ. ನೋಡಬೇಕು, ನಾಳೆ ನಮ್ಮ ರಿಲೇಟಿವ್ದೊಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೋದರೆ ಹನ್ವಿಕಾನ ಕರ್ಕೊಂಡು ಬರಬೇಕು. ಮತ್ತು ಅವಳು ಯಾವುದೂ ಹೋಮ್ವರ್ಕ್ ಕೂಡ ಮಾಡೇ ಇಲ್ವಂತೆ. ನಾನು ಹೋಮ್ವರ್ಕ್ ಎಲ್ಲ ಮಾಡು ಅಂತೇಳಿ ಬುಕ್ಕೆಲ್ಲ ತೆಕ್ಕೊಟ್ಟು ಬಂದರೆ ಅವಳು ಹೋಮ್ವರ್ಕ್ ಏನೂ ಮಾಡ್ತಾ ಇಲ್ವಂತೆ. ನೋಡಿ, ಇವಾಗ ಜಾನು ತಿಂಡಿನ ಮಾಡ್ತಾ ಇದ್ದಾಳೆ. ತುಪ್ಪ ಹಾಕೋಣ, ಮೊಸರು ಹಾಕೋಣ ಅಂತ ಕೇಳಿದೆ. ತುಪ್ಪನೇ ಹಾಕು ಅಂತ ಹೇಳಿದ್ದೆ. ಅದಕ್ಕೆ ತುಪ್ಪನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಡೋಣ ಅಂತ ಅಂದರೆ ನಾನೇ ಮಿಕ್ಸ್ ಮಾಡ್ಕೊಂಡು ತಿಂತೀನಿ ಅಂತ ಹೇಳಿ ತಿಂತಾ ಇದ್ದಾಳೆ. ನಾನು ಪಾತ್ರೆಗಳೆಲ್ಲ ಬೆಳಗೋಣ ಅಂತ ಹೇಳಿಬಿಟ್ಟು ಹೊರಗಡೆ ಇಟ್ಟಿದ್ರೆ, ನೋಡಿ ತಿಂಡಿ ತಿಂದು ಬಂದುಬಿಟ್ಟು ನಾನು ಪಾತ್ರೆ ಬೆಳಗ್ತೀನಿ ಅಂತ ಹೇಳ್ಬಿಟ್ಟು ಪಾತ್ರೆನೆಲ್ಲ ತೆಕ್ಕೊಂಡು ಬೆಳಗ್ತಾ ಇದ್ದಾಳೆ. ಜಾನು ಬಾ ನೀರಲ್ಲಿ ಆಡಬೇಡ ಅಂದ್ರೇನು ಕೇಳ್ತಾ ಇಲ್ಲ. ನೀರು ಬಿಡೋ ತನಕ ಹೀಗೆ ಆಡ್ತಾಳೆ. ನೀರು ಬಿಟ್ಟ ಮೇಲೆ ನಾನು ಪಾತ್ರೆಗಳೆಲ್ಲ ಬೆಳಗಿ, ಬಟ್ಟೆಗಳಂತೂ ತುಂಬಾ ಇದ್ವು, ಬಟ್ಟೆಗಳೆಲ್ಲ ತೊಳೆದಾಕಿ ಅದಾದಮೇಲೆ ಸ್ನಾನ ಮಾಡ್ಕೊಬಂದು ಇವಾಗ ಪೂಜೆನ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬೇಗ ಫಸ್ಟು ಪೂಜೆನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಕೆಲಸಗಳೆಲ್ಲ ಮಾಡಿಕೊಂಡೆ. ಆದರೆ ನಮ್ಮ ಮನೆಯವರು ಬೇವಿನ ಸೊಪ್ಪನ್ನ ಹೊಲ್ದ ಹತ್ರ ಹೋದಾಗ ಮರೆತು ಬಂದುಬಿಟ್ಟಿದ್ರು, ತಂದಿರಲಿಲ್ಲ. ಬೇವಿನ ಸೊಪ್ಪು ತಂದು ಕೊಟ್ಟಿದ್ದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ವಾರ ಕೂಡ ಸ್ವಲ್ಪ ಲೇಟೇ ಆಗೋಯಿತು. ವಾರದ ದಿವಸ ಅಂತೂ ವಾರ ಮಾಡೋ ತನಕನೂ ಕೆಲಸಗಳಾಗೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ವಾರ ಒಂದು ಮುಗಿಸ್ಕೊಬಿಟ್ರೆ ಆದಷ್ಟು ಎಲ್ಲ ಕೆಲಸಗಳು ಮುಗಿದ್ಬಿಟ್ಟು ಅಂತ ಹೇಳಿ ಅನ್ನಿಸ್ಬಿಡುತ್ತೆ. ಬಾಣವಾರಕ್ಕೆ ಹೋಗೋದಿತ್ತು, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಜಾನುನ ಕರ್ಕೊಂಡು ಬಾಣವಾರಕ್ಕೆ ಹೋಗಿ ಬಂದ್ವಿ. ಬಾಣವಾರದಲ್ಲಿ ಜಾಸ್ತಿ ಟೈಮ್ ಏನಾಗಲಿಲ್ಲ, ಒಂದು ಹಾಫ್ ಆನ್ ಅವರಲ್ಲಿ ರಿಟರ್ನ್ ಬಂದುಬಿಟ್ವಿ ಇಬ್ಬರೂ. ಜಾನು ಕೇಳ್ತಾಯಿದ್ಲು, ಇದು ಆಗ್ರೆನಾ ಬಾಣವಾರನ ಅಂತ. ಯಾಕೆಂದರೆ ಹನ್ಕೆಗೆ ಹೋದಾಗೆಲ್ಲ ಆಗ್ರೆಗೆ ಏನಕ್ಕಾದರೂ ಹೋದರೆ ಆಗ್ರೆಗೆ ಅಲ್ವಾ ಶಾಪಿಂಗ್ ಮಾಡೋಕ್ಕೆ ಹೋಗೋದು, ಅದಕ್ಕೆ ಇದು ಆಗ್ರೆನಾ ಬಾಣವಾರನ ಅಂತ ಹೇಳಿ ಕೇಳ್ತಾನೆ ಇದ್ಲು. ಬಂದಮೇಲೆ ಎಗ್ ಪಪ್ಸ್ ತಿಂತಾಳೆ ಅಂತ ಹೇಳಿ ತಗೊಂಡು ಬಂದರೆ ಎಗ್ ಪಪ್ಸ್ನ ತಿನ್ನಲೇ ಇಲ್ಲ. ತಿನ್ನೋ ಥರ ಸುಮ್ಮನೆ ಇಟ್ಕೊಂಡು ಒಂದೆರಡು ತುತ್ತು ಅಷ್ಟೇ ತಿಂದಳು. ಮೊಟ್ಟೆನೂ ಕೂಡ ತಿನ್ನಲ್ಲ ಇವಳು. ನಮ್ಮ ಮನೇಲಿ ಎಲ್ಲರೂ ಕೂಡ ನಾವು ನಾನ್ ವೆಜ್ನೇ ಇಷ್ಟಪಡ್ತೀವಿ ಜಾಸ್ತಿ, ಆದರೆ ಜಾನು ಮಾತ್ರ ಸ್ವೀಟ್ನ ಇಷ್ಟಪಡ್ತಾಳೆ. ನಾನ್ ವೆಜ್ ಏನೂ ತಿನ್ನಲ್ಲ ಅವಳು. ಚಿಕನ್ ಆಗಲಿ, ಕಬಾಬ್ ಆಗಲಿ, ಎಗ್ ಪಪ್ಸು ಯಾವುದನ್ನು ಕೂಡ ಇಷ್ಟಪಡಲ್ಲ. ಯಾವುದನ್ನು ಬೇಡ ಅಂತಲೇ ಹೇಳ್ತಾಳೆ. ಸ್ವೀಟ್ ಏನು ಕೊಟ್ರೂ ತಿಂತಾಳೆ. ಸ್ವೀಟ್ ಆದರೆ ಏನೂ ಕೂಡ ಬೇಡ ಅಂತ ಹೇಳಲ್ಲ, ತುಂಬ ಖುಷಿಯಿಂದ ತಿಂತಾಳೆ. ಅದರಲ್ಲೂ ಅವಳಿಗೆ ಪಾಯಸ ಅಂದರೆ ತುಂಬಾ ಇಷ್ಟ. ಪಾಯಸ ಆದರೆ 3 ಹೊತ್ತು ಪಾಯಸನೇ ಕೊಟ್ಟರು ಕೂಡ ಪಾಯಸನೇ ತಿಂತಾಳೆ. ಅದೇ ಕಬಾಬ್ ಆಗಲಿ, ಚಿಕನ್ ಇದ್ದರೂ ಕೂಡ ಅದು ಬೇಕು ಅಂತಲೇ ಕೇಳಲ್ಲ ಅವಳು. ಮತ್ತೆ ರಿಟರ್ನ್ ಬಂದಮೇಲೆ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಮತ್ತೆ ಸಂಜೆ ಕಸಗಳೆಲ್ಲ ಹೊಡೆದು ಬಟ್ಟೆಗಳೆಲ್ಲ ಹಾಕಿದ್ನಲ್ವ, ಬಟ್ಟೆಗಳನ್ನೆಲ್ಲ ತಗೊಂಡು ಬಂದು ಬಟ್ಟೆನೆಲ್ಲ ಮಡಚಿಟ್ಟಿದ್ವಿ ನಾನು ಜಾನು. ಲಾಸ್ಟ್ ಟೈಮ್ ನಾನು ನಮ್ಮೂರ ಜಾತ್ರೆದು ವೀಡಿಯೋನ ಹಾಕಿದ್ದೆ. ಆ ವಿಡಿಯೋಗೆ ಅದು ಯೂಟ್ಯೂಬ್ ಕಡೆಯಿಂದ ನನಗೆ ಏಜ್ ರಿಸ್ಟ್ರಿಕ್ಷನ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇತ್ತು. ಮೆಸೇಜ್ ಕೂಡ ಬಂದಿತ್ತು ಯೂಟ್ಯೂಬಿಂದ. ಅದು ಚಾನಲ್ಗೆ ಮುಂದೆ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ನಾನು ವೀಡಿಯೋನ ಡಿಲೀಟ್ ಮಾಡಿಬಿಟ್ಟಿದ್ದೆ. ವೀಡಿಯೋನ 45 ಮೆಂಬರ್ಸ್ ನೋಡಿದ್ರು, ಅದಾದಮೇಲೆ ಡಿಲೀಟ್ ಮಾಡಿದೆ. ಮತ್ತೆ ಎಡಿಟ್ ಮಾಡಿ ಹಾಕಿದ್ದೀನಿ. ಆ ವಿಡಿಯೋನ ನೋಡಿದವರು ಇನ್ನೊಂದು ಸಲ ನೋಡಿ ಫ್ರೆಂಡ್ಸ್.
ಆ ವಿಡಿಯೋದಲ್ಲಿ ನಾನು ಮರಿ ಕಡಿಯೋದನ್ನು ಹ್ಯಾಡ್ ಮಾಡಿದ್ದೆ ವೀಡಿಯೋಸ್ನ. ಅದಕ್ಕೆ ಏಜ್ ರಿಸ್ಟ್ರಿಕ್ಷನ್ ಅಂತ ಹೇಳ್ಬಿಟ್ಟು ಬಂದಿದ್ದು. ಯಾಕೆಂದರೆ 18 ವರ್ಷದ ಮೇಲೆ ಇರೋ ಮೆಂಬರ್ಸ್ ಮಾತ್ರ ನೋಡಬೇಕು, 18 ವರ್ಷದಿಂದ ಕೆಳಗಿರೋ ಮಕ್ಕಳುಗಳೆಲ್ಲ ಆ ವಿಡಿಯೋನ ನೋಡಿದ್ರೆ ಅದು ವಿಡಿಯೋ ಡಿಲೀಟ್ ಮಾಡಬೇಕಾಗುತ್ತೆ ಅಂತ ಹೇಳಿ ಬಂತು. ಅದಕ್ಕೋಸ್ಕರ ಆ ವಿಡಿಯೋನ ಡಿಲೀಟ್ ಮಾಡಿಬಿಟ್ಟೆ, ಮುಂದೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾರೆಲ್ಲ ಆ ವಿಡಿಯೋನ ನೋಡಿದ್ರಿ ಮತ್ತೆ ಅಪ್ಲೋಡ್ ಮಾಡಿದ್ದೀನಿ, ಇನ್ನೂ ಒಂದು ಸಲ ಆ ವಿಡಿಯೋನ ನೋಡಿಬಿಡಿ. ಯಾಕೆ ಅಂದರೆ ಆ ವಿಡಿಯೋ ನೋಡಿದ್ರಲ್ವ, ಅದ್ರದ್ದು ವಾಚ್ ಅವರ್ ಲೆಸ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವಿಡಿಯೋನ ನೋಡಿ ಅಂತ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.